ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇದೀಗ ಎಕ್ಸ್ನಲ್ಲಿ ಸಿಕ್ಕಾಬಟ್ಟೆ ಒಂದು ಅನ್ನು ಟ್ರೆಂಡ್ ಮಾಡೋದಕ್ಕೆ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳು, ಅದರ ಜೊತೆಗೆ RCB ಅಭಿಮಾನಿಗಳು ಮುಂದಾಗಿದ್ದಾರೆ. ಏನದು ಹ್ಯಾಶ್ಟ್ಯಾಗ್ ಅಂತ ನೋಡೋದಾದರೆ, ದೇಶದ್ರೋಹಿ ಧೋನಿ ಎನ್ನುವ ಈ ಹ್ಯಾಶ್ಟ್ಯಾಗ್ನ ಮೂಲಕ ಧೋನಿ ಅವರನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ಜನ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳು, RCB ಅಭಿಮಾನಿಗಳು, ಜೊತೆಗೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಸಹ ಟ್ರೆಂಡನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಸುದ್ದಿಯನ್ನ ಕೇಳಿದಾಗ ನಿಮಗೆ ಅನ್ನಿಸ್ಬೋದು, ದೇಶದ್ರೋಹದ ಕೆಲಸವನ್ನ ಧೋನಿ ಏನ್ ಮಾಡಿದ್ದಾರೆ, ಯಾಕೆ ಧೋನಿ ಅವರ ವಿರುದ್ಧ ದೇಶದ್ರೋಹಿ ಧೋನಿ ಅಂತ ಎಕ್ಸ್ನಲ್ಲಿ ಈ ತರ ಹ್ಯಾಶ್ಟ್ಯಾಗ್ ಅನ್ನ ಟ್ರೆಂಡ್ ಮಾಡಲಾಗ್ತದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಇದಕ್ಕೆ ಕಾರಣ MS ಧೋನಿ ಅಲ್ಲ. ಇದಕ್ಕೆ ಕಾರಣ CSK ತಂಡದ ಆಟಗಾರನಾಗಿ ಇವತ್ತಿಗೂ ಕೂಡ CSK ತಂಡದ ಮೆಂಟರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಹರ್ಭಜನ್ ಸಿಂಗ್ ಕೊಟ್ಟಂತಹ ಒಂದೇ ಒಂದು ಹೇಳಿಕೆಯಿಂದ ಈ ತರಹದ ಒಂದು ಹ್ಯಾಶ್ಟ್ಯಾಗ್ ಧೋನಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಧೋನಿ ಅವರನ್ನ ದೇಶದ್ರೋಹಿ ಅಂತ ಕರಿಬೇಕು ಅಂದರೆ, ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ಪನ್ನು ಗೆಲ್ಲಿಸಿಕೊಟ್ಟಂತಹ ನಾಯಕ, T20 ವರ್ಲ್ಡ್ ಕಪ್ಪನ್ನು ಗೆಲ್ಲಿಸಿಕೊಂಡಂಥ ನಾಯಕ, ಟೆಸ್ಟಲ್ಲಿ ನಂಬರ್ 1 ಸ್ಥಾನಕ್ಕೆ ತಂಡವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದಂತಹ ನಾಯಕ, ಅದರ ಜೊತೆಗೆ CSK ಪರವಾಗಿ 5 ಕಪ್ಗಳನ್ನು ಗೆಲ್ಲಿಸಿಕೊಟ್ಟಿರುವಂತಹ ಒಬ್ಬ ಆಟಗಾರ, ನಾಯಕ. ಇಂತಹ ಕ್ರಿಕೆಟರ್ಗೆ ಇಡೀ ದೇಶದಾದ್ಯಂತ, ವಿದೇಶದಲ್ಲೂ ಕೂಡ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ಅವರನ್ನು ಭಾರತದ ಆರ್ಮಿ ಲೆಫ್ಟಿನೆಂಟ್ ಶ್ರೇಣಿಯ ಹುದ್ದೆಗಳನ್ನು ನೀಡಿ ಅವರಿಗೆ ಗೌರವವನ್ನು ಸಹ ಕೊಟ್ಟಿದೆ. ಹೀಗಿರುವಾಗ ಧೋನಿ ದೇಶದ್ರೋಹದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನಾ, ಭಾರತವನ್ನು ಎದುರು ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ನೀವು ಅನ್ಕೋಬೋದು. ನೋ, ಅದು ಹಂಗಾಗಿಲ್ಲ. ಏನಪ್ಪ ಆಗಿರೋದು ಅಂತಂದರೆ, ಮೊನ್ನೆ ಏನು RCB ಹಾಗೂ KKRನ ಮ್ಯಾಚ್ ಇತ್ತು ಬೆಂಗಳೂರಿನಲ್ಲಿ. ಆ RCB ಹಾಗೂ KKRನ ಮ್ಯಾಚ್ಗೆ ಜಿಯೋ ಹಾಟ್ಸ್ಟಾರ್, ಏನು ಜಿಯೋ ಸ್ಟಾರ್ ಅಂತ ಏನಿವಾಗ ಬದಲಾಗಿದೆ, ಅದರಲ್ಲಿ ಒಂದು ಚರ್ಚೆ ಆಗ್ತಾ ಇರುತ್ತೆ. ಈ ಚರ್ಚೆಯಲ್ಲಿ ಆಕಾಶ್ ಚೋಪ್ರಾ ಹಾಗೂ ಹರ್ಭಜನ್ ಸಿಂಗ್ ಇಬ್ಬರು ಕೂಡ ಭಾಗವಹಿಸಿರ್ತಾರೆ. ಈ ಸಂದರ್ಭದಲ್ಲಿ ಎದುರಾದಂತಹ ಒಂದು ಪ್ರಶ್ನೆಗೆ ಹರ್ಭಜನ್ ಸಿಂಗ್ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಏನಪ್ಪ ಅಂತಂದರೆ, ಇಡೀ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಹಾಗೂ ಅತ್ಯಂತ ಲಾಯಲ್ ಫ್ಯಾನ್ಸನ್ನು ಹೊಂದಿರುವ ಆಟಗಾರ ಅಂತ ಯಾರಾದರೂ ಇದ್ದರೆ ಅದು ಭಾರತದಲ್ಲಿ MS ಧೋನಿ ಮಾತ್ರ. ಮಿಕ್ಕ ಆಟಗಾರರೆಲ್ಲ ತಮ್ಮ ತಮ್ಮ ಅಭಿಮಾನಿಗಳಿಗೆ ದುಡ್ಡನ್ನು ಕೊಡುವುದರ ಮೂಲಕ ಅವರ ಫ್ಯಾನ್ ಬೇಸನ್ನು ಗಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನೀವು ನಂಬರ್ಸನ್ನೆಲ್ಲ ನೋಡೋಕೆ ಹೋಗಬೇಡಿ, ನಂಬರ್ಸ್ ಎಲ್ಲ ಸುಳ್ಳು. ನಿಜವಾದಂತಹ ಫ್ಯಾನ್ಸು, ನಿಜವಾದಂತಹ ಲಾಯಲ್ ಫ್ಯಾನ್ಸು, ಧೋನಿ ದುಡ್ಡನ್ನು ಕೊಡದೇ ಇದ್ರೂ ಕೂಡ ಅವರ ಜೊತೆಗೆ ನಿಲ್ಲುವಂತಹ ಫ್ಯಾನ್ಸ್ ಇರೋದು ಬರೀ ಧೋನಿಗೆ ಮಾತ್ರ, ಮಿಕ್ಕ ಯಾವ ಆಟಗಾರನಿಗೂ ಸಹ ಇಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಹರ್ಭಜನ್ ಸಿಂಗ್. ज़्यादा फैन अगर असल वाले फैन जो है वो उनके ही है. आधा तो पेडगामी चलता है, यहाँ वहाँ जो आप नंबर देखते हो वो छोड़िए नंबर. ಈ ಸ್ಟೇಟ್ಮೆಂಟ್ಗೆ ಆಕಾಶ್ ಚೋಪ್ರಾ ಕೂಡ ಹೌದು, ಹರ್ಭಜನ್ ಸಿಂಗ್ ಹೇಳ್ತಾ ಇರೋದು ಸರಿ ಎನ್ನುವ ರೀತಿಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡುವ ಮೂಲಕ ಭಾರತದ ಕ್ರಿಕೆಟ್ ತಂಡದಲ್ಲಿ ಯಾವೆಲ್ಲ ಆಟಗಾರರಿದ್ದಾರೆ, ಯಾವೆಲ್ಲ ಆಟಗಾರರಿಗೆ ಹೆಚ್ಚಿನ ಫ್ಯಾನ್ಸ್ ಇದ್ದಾರೆ, ಅವರು ಈ ಒಂದು ಸ್ಟೇಟ್ಮೆಂಟ್ಗೆ ಬೇಸರಗೊಂಡು ಇದೀಗ ಧೋನಿ ವಿಚಾರವಾಗಿ, ಅಂದರೆ ಹರ್ಭಜನ್ ಸಿಂಗ್ ಇಲ್ಲಿ ಹೇಳಿದ್ದು ಧೋನಿಯನ್ನ ಹೊಗಳುವ ಭರದಲ್ಲಿ ಬೇರೆ ಕ್ರಿಕೆಟಿಗರ ಫ್ಯಾನ್ಸ್ ಅನ್ನ ಹೀಯಾಳಿಸಿರುವ ಕಾರಣಕ್ಕೆ ಇದೀಗ ಬೇರೆ ಆಟಗಾರರ ಅಭಿಮಾನಿಗಳು ಇದೀಗ ಧೋನಿ ಅವರನ್ನ ಟಾರ್ಗೆಟ್ ಮಾಡುವ ಮೂಲಕ ದೇಶದ್ರೋಹಿ ಧೋನಿ ಅಂತ ಸಾಕಷ್ಟು ರೀತಿಯ, ಅಂದರೆ ಆ ದೇಶದ್ರೋಹಿ ಧೋನಿ ಅನ್ನುವ ಒಂದು ಹ್ಯಾಶ್ಟ್ಯಾಗ್ಗೆ ಮೀನಿಂಗ್ ಬರುವ ರೀತಿಯಲ್ಲಿ ಸಾಕಷ್ಟು ರೀತಿಯ ಒಂದು ಟ್ರೋಲ್ ವಿಡಿಯೋಗಳನ್ನು ಮಾಡಿ ಹಾಕುವ ಮೂಲಕ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆದರೆ ಹರ್ಭಜನ್ ಸಿಂಗ್ ಅವರು ಈ ತರಹದ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಟ್ಟರು, ಅದು ಕೂಡ ಬೆಂಗಳೂರು ಕೋಲ್ಕತ್ತಾ ಮ್ಯಾಚ್ ನಡೀತಾ ಇರಬೇಕಾದ್ರೇನೆ ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಟ್ಟರು? ಅದರಲ್ಲೂ ಬೆಂಗಳೂರಿನಲ್ಲಿ ಅವತ್ತು ಸೇರಿದಂತಹ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದ ಕಾರಣಕ್ಕಾಗಿ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು, ಅವರಿಗೆ ಶಾಕನ್ನು ಕೊಡಬೇಕು ಎನ್ನುವ ಕಾರಣಕ್ಕೆ RCB ಜರ್ಸಿಯನ್ನು ಹಾಕೊಂಬರೋದನ್ನು ಬಿಟ್ಟು ವಿರಾಟ್ ಕೊಹ್ಲಿ ಅವರ 18ನೇ ನಂಬರ್ ಇರುವಂತಹ ಟೆಸ್ಟ್ ಜರ್ಸಿ, ಅಂದರೆ ವೈಟ್ ಜರ್ಸಿಯನ್ನು ಹಾಕಿಕೊಂಡು ಬಂದು ಬೆಂಗಳೂರಿನ ಸ್ಟೇಡಿಯಂನಲ್ಲಿ ಕಾಯ್ತಾ ಕುಳಿತಿದ್ರು. ಆದರೆ ಮಳೆಯ ಕಾರಣದಿಂದಾಗಿ ಅವತ್ತಿನ ಮ್ಯಾಚ್ ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ಹರ್ಭಜನ್ ಸಿಂಗ್ ಈ ಮಾತುಗಳನ್ನು ಆಡಿದ್ದು ಎಷ್ಟು ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ಎಲ್ಲರೂ ಕೂಡ ನೆನ್ಪಿಟ್ಕೊಬೇಕಾಗಿರೋದು ಒಂದೇ ವಿಚಾರ, ಯಾರು ಸುಳ್ಳು ಹೇಳಿದ್ರು ಸ್ಟ್ಯಾಟ್ಸ್ ಅಂತೂ ಸುಳ್ಳು ಹೇಳಲ್ಲ, ಲೆಕ್ಕಾಚಾರವಾಗೇ ಇರುತ್ತೆ. ಆ ಲೆಕ್ಕಾಚಾರವನ್ನು ನೋಡಿದಾಗ ಯಾರು ನಂಬರ್ 1, ಯಾರಿಗೆ ಹೆಚ್ಚಿನ ಫ್ಯಾನ್ಸ್ಗಳಿದ್ದಾರೆ, ಯಾವ ಟೀಮ್ಗೆ ಹೆಚ್ಚಿನ ಫ್ಯಾನ್ಸ್ಗಳಿದ್ದಾರೆ, ಯಾವ ಟೀಮ್ಗೆ ಯಾವ ಆಟಗಾರನಿಗೆ ಲಾಯಲ್ ಫ್ಯಾನ್ಸ್ಗಳಿದ್ದಾರೆ ಅನ್ನೋದನ್ನು ಆ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ಆ ನಂಬರ್ ಅನ್ನೋದು ನಿಮಗೂ ಕೂಡ ಡೌಟ್ ಇರ್ಬೋದು. ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು
CSK ತಂಡಕ್ಕೆ ಅದರ ಜೊತೆಗೆ ಧೋನಿ ಅವರಿಗೆ ಇದ್ದದ್ದೇ ಆಗಿದ್ದಿದ್ರೆ ಈ ವರ್ಷದ IPL 2025ನೇ ಸೀಸನ್ನಲ್ಲಿ ವೀಕ್ಷಕರ ಸಂಖ್ಯೆ ಅಂದರೆ ಕ್ರಿಕೆಟ್ ನಡೀತಾ ಇರಬೇಕಾದ್ರೆ ಯಾವುದೇ ಒಂದು ಮ್ಯಾಚ್ ನಡೀತಾ ಇರಬೇಕಾದ್ರೆ ವೀಕ್ಷಕರ ಸಂಖ್ಯೆ ಏನಿದೆಯಲ್ಲ ಆ ವೀಕ್ಷಕರ ಸಂಖ್ಯೆನೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಆ ವೀಕ್ಷಕರ ಸಂಖ್ಯೆನ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವರ್ಷದ 2025ರ ಟಾಪ್ 5 ಮೋಸ್ಟ್ ವೀವ್ಡ್ ಮ್ಯಾಚ್ ಇನ್ IPL ಅಂತ ಯಾವ್ದಾದ್ರು ಇದ್ರೆ ಅದು ನಂಬರ್ 1 ಸ್ಥಾನದಲ್ಲಿ RCB ವರ್ಸಸ್ KKR. ಈ ವರ್ಷ ಈ RCB ವರ್ಸಸ್ KKRನ ಮೊದಲ ಮ್ಯಾಚನ್ನು 41.7 ಕೋಟಿ ಜನ ನೋಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಕೂಡ RCB ವರ್ಸಸ್ CSK ಈ ಮ್ಯಾಚನ್ನು 37.4 ಕೋಟಿ ಜನ ನೋಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲೂ ಕೂಡ RCBನೇ ವರ್ಸಸ್ ಮುಂಬೈ ಜೊತೆಗೆ ಈ ಮ್ಯಾಚನ್ನು 34.7 ಕೋಟಿ ಜನ ನೋಡಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ CSK ವರ್ಸಸ್ RR ಈ ಮ್ಯಾಚನ್ನು 33.8 ಕೋಟಿ ಜನ ನೋಡಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ GT ವರ್ಸಸ್ ಮುಂಬೈ ಈ ಮ್ಯಾಚ್ ಇದೆ. ಈ ಮ್ಯಾಚನ್ನು 33.1 ಕೋಟಿ ಜನ ನೋಡಿದ್ದಾರೆ. ಟೋಟಲ್ ಆಗಿ ಟಾಪ್ 5ಅಲ್ಲಿ ಟಾಪ್ 3 ಪ್ಲೇಸಲ್ಲಿರೋದು RCB ಮ್ಯಾಚಸ್ಸೇ. RCBಗೆ ಇಷ್ಟೊಂದು ಅಭಿಮಾನಿಗಳಿರಲಿಲ್ಲ, ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟೊಂದು ಅಭಿಮಾನಿಗಳಿರಲಿಲ್ಲ, ಬೇರೆ ಆಟಗಾರರಿಗೆ ಇಷ್ಟೊಂದು ಅಭಿಮಾನಿಗಳಿರಲಿಲ್ಲ ಅಂದಿದ್ರೆ ಈ ಮ್ಯಾಚ್ಗಳನ್ನು ಇಷ್ಟೊಂದು ಇಂಟ್ರೆಸ್ಟಿಂಗಿಂದ ಕೋಟ್ಯಾಂತರ ಜನ ನೋಡೋದಕ್ಕೆ ಸಾಧ್ಯ ಹೆಂಗಾಗ್ತಾ ಇತ್ತು? ಮೋಸ್ಟ್ಲಿ ಈ ಪ್ರಶ್ನೆಗೆ ಹರ್ಭಜನ್ ಸಿಂಗ್ ಅವರೇ ಉತ್ತರ ಕೊಡಬೇಕಾಗತ್ತೆ. ಅದರಲ್ಲಿ ನೋಡಿ, ಅವ್ರು ಹೇಳೋ ಪ್ರಕಾರ CSKಗೆ ಹಾಗೂ ಧೋನಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ರೆ, ಈಗ ನೋಡಿ ಫಸ್ಟ್ ಮ್ಯಾಚು ಮೊದಲನೇ ಪ್ಲೇಸಲ್ಲಿರೋದು RCB ವರ್ಸಸ್ KKRನಲ್ಲಿ MS ಧೋನಿ ಇಲ್ಲ. ಆದರೂ ಕೂಡ RCB KKR ಎನ್ನುವ ಮ್ಯಾಚ್ನ ಕಾರಣಕ್ಕೆ ಅಷ್ಟೊಂದು ಜನ ನೋಡಿರೋದು, 41.7 ಕೋಟಿ ಜನ ನೋಡಿರೋದು. ಈ ದಾಖಲೆಯನ್ನು ಇಲ್ಲಿವರೆಗೂ ಈ ಸೀಸನ್ನಲ್ಲಿ ಯಾವ ಮ್ಯಾಚ್ ಕೂಡ ಮುರಿಯೋದಕ್ಕೆ ಆಗಿಲ್ಲ. ನೋಡೋಣ ಇಫ್ ಇನ್ ಕೇಸ್ ಫೈನಲ್ನಲ್ಲಿ ಈ ದಾಖಲೆಯನ್ನು RCB ಫೈನಲ್ಗೆ ಬಂದು ಈ ದಾಖಲೆಯನ್ನು ಸಹ ಈ ವರ್ಷ ಅಳಿಸಿ ಹಾಕುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಆದರೆ ಒಬ್ಬ ಆಟಗಾರರನ್ನು ಹೊಗಳುವ ಬರದಲ್ಲಿ ಬೇರೆ ಎಲ್ಲ ಆಟಗಾರರನ್ನು ಹಾಗೂ ಆತನ ಅವರ ಅಭಿಮಾನಿಗಳನ್ನು ಹೀಯಾಳಿಸೋದು, ಅವರಿಗೆ ಕೋಪ ಬರುವಂತೆ ಮಾಡುವಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಹರ್ಭಜನ್ ಸಿಂಗ್ ಅವರಿಗೆ ಶೋಭೆ ತರೋಲ್ಲ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸನ್ನು ಹೊಂದಿರುವ ಕ್ರಿಕೆಟ್ ಆಟಗಾರರೇ ಭಾರತದಲ್ಲಿ ಇರೋದು. ಯಾರೂ ಕೂಡ ನನ್ನ ಪ್ರಕಾರ ಪೇಡ್ ದುಡ್ಡು ಕೊಟ್ಟು ನೀವು ನನಗೆ ಫಾಲೋ ಮಾಡಿ, ದುಡ್ಡು ಕೊಟ್ಟು ನೀವು ಮ್ಯಾಚ್ ನೋಡಿ, ದುಡ್ಡು ಕೊಟ್ಟು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ, ಗೊತ್ತಿಲ್ಲ. ಈ ಥರದ ಆಲೋಚನೆಗಳೆಲ್ಲ ಯಾರಿಗೆ ಬರುತ್ತೆ? ಇಷ್ಟೊಂದು ನೇಮು ಫೇಮು ಇರಬೇಕಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಈ ಒಂದು ವಿಚಾರದಲ್ಲಿ MS ಧೋನಿ ಅವ್ರದ್ದು ಮೋಸ್ಟ್ಲಿ ಪಾಪ ಏನು ತಪ್ಪಿಲ್ಲ, ಅವ್ರಿಗೂ ಈ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಹರ್ಭಜನ್ ಸಿಂಗ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನಿಂದ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ. ಏನಿಸುತ್ತೆ ನಿಮಗೆ ಇದನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.